24 ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ನೊಂದಿ ನಡ್ಕೊಂಡೇ ಹೋಗ್ತಿದ್ವು. ಅಂದ್ರೆ ಹೆಂಡತಿ ಮಕ್ಳ ಹತ್ರ ನಾವು ಸ್ಪೆಂಡೇ ಮಾಡ್ತಿರ್ಲಿಲ್ಲ. ಎಷ್ಟು ಕಷ್ಟ ನೋಡಿ. ನೋಡೋರು ಹೋಗು ಅಂದ್ರೆ ಹೋಗ್ಬೇಕಾಯ್ತು. 24 ಗಂಟೆ ಕೆಲಸ ಮಾಡ್ತಿದ್ರು. ಚಿತ್ರ ಪರದೆ ಮೇಲೆ ರಿಲೀಸ್ ಆದ್ರೆ ನಮ್ಮ ಹೀರೋ ಹೆಂಗ್ ಮಾಡವ್ರೆ, ಹೀರೋಯಿನ್ ಹೆಂಗ್ ಮಾಡವ್ರೆ, ಆದ್ರೆ ತೆರೆ ಹಿಂದೆ ನಮಗೆ ಯಾವುದೇ ರೀತಿ ಸೌಕರ್ಯ ಇರಲಿಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಇವತ್ತೇನಾರ ಕೆಲಸ ಮಾಡ್ತಾವ್ರೆ ಅಂದ್ರೆ ಆ ಒಕ್ಕೂಟದಲ್ಲಿ ನಮಗೆ ನಮ್ಮ ಅವತ್ತಿನ ದಿನ ಅಶೋಕ್ ಅವರು ಒಕ್ಕೂಟದ ಅಧ್ಯಕ್ಷರಾಗಿದ್ದರು. ಅವತ್ತು ಇದೇ ಥರ ನಮ್ಮ ಎಲ್ಲ ಸಂಘದವರು ಅಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಮ್ಮಲ್ಲೂ ಚಿತ್ರರಂಗದಲ್ಲಿ, ಕರ್ನಾಟಕ ಚಿತ್ರರಂಗದಲ್ಲಿ ಎಲ್ಲ ವರ್ಕರು ಡೆವಲಪ್ ಆಗಿದ್ದಾರೆ. ಎಲ್ಲ ಒಂದು ಲೈಟ್ ಮ್ಯಾನ್ ಆಗಿರ್ಬೋದು, ಕಾಸ್ಟ್ಯೂಮು, ಮೇಕಪ್ಪು, ಪ್ರೊಡಕ್ಷನು ಎಲ್ಲರೂ ಯಥೇಚ್ಛವಾಗಿ ಇಲ್ಲಿ ಬೆಳೆದಿದ್ದಾರೆ. ಎಲ್ಲರೂ ಮೆಡ್ರಾಸಿಂದ ಬರೋವಂಥ ಜನ ಕಮ್ಮಿ ಇದ್ದಾರೆ. ಇವಾಗ ಇಲ್ಲೇ ಯಥೇಚ್ಛವಾಗಿ ಮೆಂಬರ್ಸ್ಗಳಾಗಿ ಎಲ್ಲ ಕನ್ನಡ ಚಿತ್ರದಲ್ಲಿ ನಮ್ಮವರೇ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಸಂಬಳಗಳು ಕೊಡ್ತಾ ಇಲ್ಲ. ತುಂಬ ನಮಗೆ ಕಷ್ಟ ಆಗ್ತಾ ಇದೆ, ದುಡ್ಡುಗಳು ಕೊಡ್ತಾ ಇಲ್ಲ. ಇದಕ್ಕೇನಾರ ಮಾಡಿ ನೀವು ನಮ್ಮ ವರ್ಕರ್ಸ್ ಕೆಲಸ ಮಾಡಿದ್ರೆ ಪರ್ ಡೇ ಇಷ್ಟು ಅಂತ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿಸಿ ಸರ್ ಅಂತ ನಾವು ಅವ್ರ ಹತ್ರ ನಮ್ಮಿಂದ ಹಿಂದೆ ಲೀಡ್ರುಗಳು ಹೇಳಿದಾಗ ಅವತ್ತು ಅವರು ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ಸೇರಿಸ್ಕೊಂಡು ಅವತ್ತಿನ ದಿನ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಇನ್ನು ಮೇಲೆ ಒಂದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ಗೆ ಒಂದು ಕಾಲ್ ಸೀಟ್ಗೆ 100 ರೂಪಾಯಿ ಕೊಡಬೇಕು ಅಂತೇಳಿ ಅವತ್ತು ಫಿಕ್ಸ್ ಮಾಡಿದ್ರು. 24 ಗಂಟೆ ಕೆಲಸ ಮಾಡಿದ್ರೆ 100 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ಮೇಲೆ ನಮಗೆ ಹಕ್ಕು ಬಂತು. ಅಂದರೆ ಒಕ್ಕೂಟದಲ್ಲಿ ಕಾರ್ಮಿಕರಿಗೆ 100 ರೂಪಾಯಿ ಸಂಬಳ ಅಂತ ಫಿಕ್ಸ್ ಮಾಡಿದ್ಮೇಲೆ ನಾವು ಆ ಹಕ್ಕನ್ನು ಕೇಳಿದೋ. ಇದಕ್ಕೆ ಮುಂಚೆ ಹಕ್ಕಿರಲಿಲ್ಲ, ಕೊಟ್ಟಷ್ಟು ಕೊಡಲಿಲ್ಲ, ಹೋಗು ಅಂದರೆ ಹೋಗ್ಬೇಕಾಯ್ತು. ಅದಕ್ಕೆ ಮುಂಚೆ ಹಕ್ಕಿರಲಿಲ್ಲ. ಅಂದರೆ ವರ್ಕರ್ ಅಂತ ಇದ್ದೀವಿ, ಆದರೆ ಕೇಳೋಕ್ಕೆ ನಮಗೆ ಯಾವುದು ದಾಖಲಾತಿಗಳಿರಲಿಲ್ಲ. ಈಗ ದಾಖಲಾತಿ ಬಂತು. ಈಗ ಯಾವುದೇ ಒಬ್ಬ ನಮಗೆ ಕೆಲಸಕ್ಕೆ ಕರ್ಕೊಂಡು ಹೋದರೆ ದಾಖಲೆ ತೋರಿಸ್ತಿದ್ದೋ. ಒನ್ ಡೇ ಕೆಲಸ ಮಾಡಿದ್ರೆ ನನಗೆ 100 ರೂಪಾಯಿ ಕಾಲ್ ಶೀಟ್ ಕೊಡಬೇಕು ಅಂತ. ಆವಾಗ ನಾವು ಹಕ್ಕಿ ಇಟ್ಕೊಂಡು ಯಾರೋ ನನ್ನ ಕೆಲಸ ಇಟ್ಕೊಂಡ್ರೆ 100 ರೂಪಾಯಿ ನನ್ನ ಕಾಲ್ ಶೀಟ್ ಇದ್ದರೆ ಕೆಲಸಕ್ಕೆ ಬರ್ತೀನಿ, ಇಲ್ಲ ಬರಲ್ಲ ಅಂತ ಹೇಳ್ತಿದ್ದೋ. ಆದ್ರೂ ಆಯ್ತು ಬನ್ನಿ ಕೆಲಸ ಮಾಡಿ ಅಂತ ಹೇಳೋರು. 24 ಗಂಟೆ ಕೆಲಸ ಮಾಡ್ತಿದ್ದೋ. ಅಂದರೆ ನೋಡಿ, 24 ಗಂಟೆ ಮಾಡದೇ ಇದ್ರು 24 ಗಂಟೆ ಕೆಲಸ ಮಾಡಿದ್ರು 100 ರೂಪಾಯಿ ಅಷ್ಟೇ ಸಂಬಳ ಅಂತ ಇತ್ತು. ಅಂದರೆ ಎಷ್ಟು ನಮಗೆ ನೋವಾಗಲ್ವಾ ಯೋಚನೆ. ಕೆಲಸ ಅಂದರೆ ಬೆಳಿಗ್ಗೆ ನೋಡಿ, ಇದೊಂದು ನಿಮಗೆ ನಮ್ಮ ಚಾನಲ್ ನೋಡೋವಂಥವ್ರಿಗೆ ಬೆಳಿಗ್ಗೆ 5ವರೆಗೆ ಮನೆ ಬಿಡ್ತಿದ್ದೋ, ರಾತ್ರಿ 12 ಗಂಟೆಗೆ ಬರ್ತಿದ್ದೋ. ಅಂದರೆ ನಾನು ಮದುವೆ ಆಗಿದ್ರು ನನ್ನ ಹೆಂಡ್ತಿನ ನೋಡೋಕ್ಕಾಗ್ತಿರ್ಲಿಲ್ಲ, ನನಗೆ ಮಕ್ಕಳಿದ್ರೆ ಮಕ್ಕಳು ನೋಡೋಕ್ಕಾಗ್ತಿರ್ಲಿಲ್ಲ. ಏಕೆಂದರೆ ಅವ್ರ ಹತ್ರ ಒಂದು ದಿನನೂ ಸ್ಪೆಂಡ್ ಮಾಡೋಕ್ಕೆ ನನಗೆ ಅವಕಾಶ ಆಗ್ತಿರ್ಲಿಲ್ಲ. ಯಾಕೆಂದರೆ ಮಕ್ಕಳು ಮಲಗಿರೋರು. 5 ಗಂಟೆಗೆ ಎದ್ದು ಆಲ್ರೆಡಿ ಗಾಂಧಿನಗರದಲ್ಲಿ 5ವರೆಗೆಲ್ಲ ಇರ್ತಿದ್ದೋ. ರಾತ್ರಿ 12 ಗಂಟೆವರೆಗೂ ಶೂಟಿಂಗ್ ಮಾಡೋರು, 1 ಗಂಟೆಗೆ ಮಾಡೋರು, 2 ಗಂಟೆವರೆಗೂ ಮಾಡೋರು. ಆಗ 24 ಗಂಟೆ ಕಾಲ್ ಸೀಟು ಅಂತ ಇದ್ದಾಗ 24 ಗಂಟೆನೂ ಕೆಲಸ ಮಾಡೋರು. 2 ಗಂಟೆ ಮಿನಿಮಮ್ಮು, 12 ಗಂಟೆ 1 ಗಂಟೆವರೆಗೂ ಕೆಲಸ ಮಾಡೋರು. ರಾತ್ರಿ 1 ಗಂಟೆ ಚಿತ್ರೀಕರಣ ಎಲ್ಲೋ ನಡೀತಿದ್ದ ಪ್ಯಾಕಪ್ ಮಾಡಿದ್ರೆ ನಾವು ಮನೆಗೆ ಬೆಳಗಿನ ಜಾವ 3 ಗಂಟೆಗೆ ಮನೆಗೆ ಹೋಗ್ತಿದ್ದೋ. 3 ಗಂಟೆ ಹೋಗಿ ತಿರ್ಗಾ 1 ಅವರ್ 2 ಅವರ್ ಮಲಗಿದ್ದು ತಿರ್ಗಾ ಮತ್ತೆ ಓಡೋಗ್ತಿದ್ದೋ. ಅಂದರೆ ಹೆಂಡತಿ ಮಕ್ಳ ಹತ್ರ ನಾವು ಸ್ಪೆಂಡೇ ಮಾಡ್ತಿರ್ಲಿಲ್ಲ. ಎಷ್ಟು ಕಷ್ಟ ನೋಡಿ. ನೋಡೋರು ಚಿತ್ರ ಪರದೆ ಮೇಲೆ ರಿಲೀಸ್ ಆದರೆ ನಮ್ಮ ಹೀರೋ ಹೆಂಗೆ ಮಾಡವ್ರೆ, ಹೀರೋಯಿನ್ ಹೆಂಗೆ ಮಾಡವ್ರೆ, ಆದರೆ ತೆರೆ ಹಿಂದೆ ಕಾರ್ಮಿಕರು ನೋವನ್ನ ಇವತ್ತವರೆಗೂ ಯಾರೂ ಕೇಳ್ತಾ ಇಲ್ಲ. ಆ ನೋವುಗಳನ್ನ ನಮ್ಮ ಚಾನಲ್ ನೋಡೋವಂಥವ್ರು ಪ್ರೇಕ್ಷಕರು ನಮ್ಮ ನೋವಿಗೆ ನೀವು ಸ್ಪಂದಿಸಬೇಕು. ಯಾಕೆಂದರೆ ನಿಮಗೆ ಚಿತ್ರರಂಗ ನೋಡಲಿಕ್ಕೆ ಸ್ಕ್ರೀನ್ ಮೇಲೆ ಚೆನ್ನಾಗಿದೆ, ಬಟ್ ನನ್ನ ನೋವು ಇದೆಯಲ್ಲ, ಅವತ್ತು 10 ರೂಪಾಯಿನೂ ನಾವು ಕೆಲಸಕ್ಕೆ ಸಂಬಳ ಕೊಡ್ತಿರ್ಲಿಲ್ಲ. 24 ಗಂಟೆ ಕೆಲಸ ಮಾಡ್ತಿದ್ರು ನಮಗೆ ಯಾವುದೇ ರೀತಿ ಸೌಕರ್ಯ ಇರಲಿಲ್ಲ. ನಮ್ಮ ಕಷ್ಟ ಅಂತ ಹೇಳೋಕ್ಕೆ ಯಾರೂ ಕೇಳ್ತಿರ್ಲಿಲ್ಲ. ಅಷ್ಟು ನೊಂದಿ ಬೆಂದಿ ಸುಮಾರು ಒಂದು 10-12. ಆಮೇಲೆ ಇನ್ನೊಂದು ನಮಗೆ ಶಂಕರ್ ನಾಗ್ ಅವರು ತುಂಬ ಸ್ಫೂರ್ತಿ. ಇವತ್ತೇನಾರ ಕನ್ನಡ ಇಂಡಸ್ಟ್ರಿಲಿ ಈ ಚಿತ್ರರಂಗ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಇವತ್ತೇನಾರ ಕೆಲಸ ಮಾಡ್ತಾವ್ರೆ ಅಂದರೆ ಇದಕ್ಕೆ ಪ್ರೇರಣೆ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವ್ರನ್ನ ಯಾವತ್ತೂ ನಾವು ಮರೆಯೋಂಗಿಲ್ಲ. ಇವತ್ತೇನಾರ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಅಂದರೆ ಕಾಸ್ಟ್ಯೂಮು, ಮೇಕಪ್ಪು, ಲೈಟ್ ಮ್ಯಾನು, ಪ್ರೊಡಕ್ಷನ್ನು, ಸ್ಟಿಲ್ ಫೋಟೋಗ್ರಾಫರು
ಇವರೆಲ್ಲ ಚಿತ್ರರಂಗದಲ್ಲಿ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಪ್ರೇರಣೆ ಶಂಕರ್ ನಾಗ್ ಅವರು ಮೊದಲು ಮೆಡ್ರಾಸ್ನವರು ಎಲ್ಲರೂ ಬಂದು ಇಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ ವರ್ಕರ್ಸು ಈ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಇಲ್ಲೇ ಕೆಲಸ ಮಾಡಿ ಇವರೇ ಸಂಬಳ ತಗೊಂಡೋಗ್ಲಿ, ಸಂಭಾವನೆ ಇಲ್ಲಿರೋರು ವರ್ಕರ್ಸು ಡೆವಲಪ್ ಆಗಬೇಕು ಅಂತೇಳಿ ಅವರು ಅವತ್ತಿನ ದಿನ ಒಂದು 5-6 ಜನ ಲೀಡ್ರುಗಳನ್ನ ಹುಟ್ಟಾಕಿ ಇಲ್ಲಿ ಸಂಘಗಳನ್ನ ಸ್ಥಾಪನೆ ಮಾಡಿಸಿದ್ರು. ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ನಾವೆಲ್ಲ ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಇವತ್ತು ಡೆವಲಪ್ ಆಗಿದ್ದೀವಿ ಎಲ್ಲ ವರ್ಕರ್ಸು ಅಂದರೆ ಶಂಕರ್ ನಾಗ್ ಅವ್ರ ಕಾರಣ. ಅವರ ಒಂದು ಮಾರ್ಗದರ್ಶನ, ಆಮೇಲೆ ಒಕ್ಕೂಟ, ಆಮೇಲೆ ಆ ಸಂಘದ ಲೀಡ್ರುಗಳು ಒಂದೊಂದೇ ವರ್ಕರ್ಸ್ಗೆ ನೋವುಗಳಿಗೆ ಸ್ಪಂದಿಸ್ತಾ ಕೂತ್ಕೊಂಡ್ರು. ಈ ಥರ ಎಲ್ಲರೂ ಒಂದೊಂದು ಸಂಘದ್ದು ಒಂದೊಂದು ಆಫೀಸ್ ಮಾಡ್ಕೊಂಡು ಒಂದೊಂದು ಸಂಘಕ್ಕೆ ಅಧ್ಯಕ್ಷರುಗಳು ಅಂತ ಎಲೆಕ್ಷನ್ ಆಗ್ತದೆ. ಸೆಕ್ರೆಟ್ರಿ, ಖಜಾನ್ಸಿ, ಅಧ್ಯಕ್ಷರು ಅಂತ ಇರ್ತಾರೆ, ಕಮಿಟಿ ಎಲ್ಲ ಇರ್ತದೆ. ಸಂಘಗಳು ಎಲೆಕ್ಷನ್ ಮಾಡಿ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಲೀಡ್ರ್ ಇರ್ತಾರೆ ಆ ಲೀಡ್ರುಗಳಿಗೆಲ್ಲ ಒಬ್ಬ ಅಧ್ಯಕ್ಷ ಇದ್ದರೆ ಅವ್ರ ಕಷ್ಟಗಳನ್ನ ಸ್ಪಂದಿಸಿ ಅವ್ರಿಗೆ ಅಲ್ಲೇ ಪರಿಹಾರ ಕೊಡಬೇಕು. ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ಗಳು ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಸಂಬಳ ಹೋಗಬೇಕು. ಅವ್ರಿಗೇನಾರ ಸಮಸ್ಯೆ ಆದರೆ ಈ ಅಧ್ಯಕ್ಷರು ಸ್ಪೇಸ್ ಮಾಡಲಿ ಅಂತೇಳಿ ಅವೆಲ್ಲ ಸಂಘಗಳನ್ನ ಡೆವಲಪ್ ಮಾಡಿ ಸಂಘದ ಎಲೆಕ್ಷನ್ ಅಂತ ಮಾಡಿ ಸಂಘದ ಅಧ್ಯಕ್ಷರುಗಳು ಅಂತ ಮಾಡಿದ್ಮೇಲೆ ಚಿತ್ರರಂಗ ಒಂದು ಲೆವೆಲ್ಗೆ ಸುಧಾರಿಸ್ಕೊತು. ಅಂದರೆ ವರ್ಕರ್ಸ್ಗೆ ಒಂದು ಲೆವೆಲ್ಗೆ ಸುಧಾರಣೆ ಬಂತು. ಅಲ್ಲಿವರೆಗೂ ನಮ್ಮ ಕಷ್ಟ ಕೇಳೋರು ಇರಲಿಲ್ಲ, ನಿಮ್ಮನ್ನು ಹೊಡೆದಾಕಿದ್ರೂ ಕೇಳೋರು ಇರಲಿಲ್ಲ, ಊಟ ಉಂಡ್ರ ಅಂತ ಕೇಳೋರು ಇರಲಿಲ್ಲ, ಸಂಬಳ ಬಂತ ಅಂದರೆ ಕೇಳೋರು ಇರಲಿಲ್ಲ. ಅಂದರೆ ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಈ ಮೂರನ್ನು ಮುಚ್ಕೊಂಡು ಮನೆಗೆ ಹೋಗ್ತಿದ್ದವು. ಹೋಗಿ 3 ಗಂಟೆ ಪ್ಯಾಕಪ್ ಅಂದರೆ ಹೋಗ್ತಾ ಇರಬೇಕಾಯ್ತು. ಆಗ ನಮ್ಮಲ್ಲಿ ಬಸ್ಸು 50 ಪೈಸಾ ಆವತ್ತು. 88ನೇ ಇಸ್ವಿಲಿ ಬಸ್ ಚಾರ್ಜು 2 ರೂಪಾಯಿ. ಅದಕ್ಕೆ ಮುಂಚೆ 75 ಪೈಸಾ ಇತ್ತು. ಆ 75 ಪೈಸನೂ ನಮ್ಮ ಜೋಬಲ್ಲಿ ಇರಲಿಲ್ಲ ಬಸ್ ಚಾರ್ಜು. ಯಾಕೆಂದರೆ ಇದ್ದಿದ್ದು 2 ರೂಪಾಯಿ 3 ರೂಪಾಯಿ ತಿಂದ್ಬಿಡವು. ಬೆಳಗ್ಗೆ ಬಂದರೆ ಕೆಲಸ ಇರ್ತಿರ್ಲಿಲ್ಲ, ಟಿಫನ್ ಮಾಡ್ಕೊಬಿಡವು. ಬಸ್ಗೆ ಹೋಗೋನಾಗ ಸರ್ ಬಸ್ ಚಾರ್ಜ್ ಕೊಡಿ ಅಂದರೆ ಇಲ್ಲ ಇವತ್ತು ಅಂತೇಳಿ ಕಳಿಸ್ಬಿಡೋರು. ಆಗ ನಡ್ಕೊಂಡೇ ಹೋಗ್ತಿದ್ದೋ ನಾವು. ಈ ಥರ ಕಾಲ್ನಡಿಗೆಯಲ್ಲಿ ಎಷ್ಟೋ ದಿನ ನೀರು ಕುಡ್ಕೊಂಡು ಮಲಗಿದ್ದೀವಿ, ಕಾಲಿನಲ್ಲೇ ನಡ್ಕೊಂಡು ಹೋಗಿದ್ದೀವಿ. ಯಾವ ಬಸ್ಸು ಆಟೋ ಏನೂ ಇಲ್ಲದೆ. ಯಾಕೆಂದರೆ ನಮಗೆ ಬಸ್ ಚಾರ್ಜ್ಗಳು ಕೊಡ್ತಿರ್ಲಿಲ್ಲ. ಅಂದರೆ ಚೀಪ್ಗಳು ಕಾಸು ಕೊಡಬೇಕಾಗ್ತದೆ ಅಂತೇಳಿ ಅವರೇ ನಮಗೆ ಕಾಸು ಕೊಡ್ತಿರ್ಲಿಲ್ಲ. ಯಾಕಂದರೆ ಅವ್ರಿಗೂ ಅಲ್ಲಿ ಪ್ರೊಡ್ಯೂಸರ್ಗಳು ಕೊಡ್ತಿರಲಿಲ್ಲ, ಯಾವತ್ತೋ ಕೊಡೋರು. ನಮಗೆ ಡೈಲಿ ಅವ್ರಿಗೆ ಕೊಡೋಕ್ಕಾಗ್ತಿರ್ಲಿಲ್ಲ. ಈ ಥರ 108 ಸಮಸ್ಯೆಗಳಿದ್ದಾವೆ. 98 ಮೇಲೆ ಒಂದು ಸ್ವಲ್ಪ ಸುಧಾರಣೆಯಾಗಿ ವರ್ಕರ್ಸ್ಗೆ ಒಂದು ಲೆವೆಲ್ಗೆ ತುಂಬ ಎಲ್ಲರೂ ಸಮೃದ್ಧಿಯಾಗಿ ವರ್ಕರ್ಸು ಚೆನ್ನಾಗಿ ಆಗ್ಬಿಟ್ರು ಅನ್ನೋದೇನಿಲ್ಲ. ಹಂತವಾಗಿ ಒಂದೊಂದೇ ಮೆಟ್ಲು ಹತ್ಕೊಂಡು ಸುಧಾರಣೆ ಮಾಡ್ಕೊಂಡು ಇವತ್ತು ತುಂಬ ಹಲವಾರು ನೋವುಗಳಿದೆ. ಯಾಕೆಂದರೆ ನಮಗೆ ವರ್ಕರ್ಸ್ಗೆ ಯಾವುದೇ ರೀತಿ ಏನೂ ಗೌರ್ಮೆಂಟಿಂದ ಬೆನಿಫಿಟ್ ಇಲ್ಲ. ನಾವು ಅವತ್ತು ಕೆಲಸ ಮಾಡಬೇಕು, ಅವತ್ತು ಬಂದಂಥ ಸಂಬಳ ತೊಗೊಂಡು ಜೀವನ ಮಾಡಬೇಕು. ESA PF ಯಾವುದೇ ರೀತಿ ಯಾವುದು ಬೆನಿಫಿಟ್ ಇಲ್ಲ. ಆಮೇಲೆ ನಮಗೆ ಅವತ್ತು ದುಡಿದ್ರೆ ಸಂಬಳ, ನಾಳೆ ಕೆಲಸ ಇಲ್ಲ ಅಂದರೆ ಸಂಬಳ ಇಲ್ಲ. ಅಂದರೆ ತಿಂಗಳಲ್ಲಿ 10 ದಿನವೂ ಕೆಲಸ ಮಾಡಲ್ಲ ನಾವು. ಸಿಕ್ಕಿದ್ರೆ ಅದೃಷ್ಟ, ಸಿಗಲಿಲ್ಲ ಅಂದರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಮಲಿಕೋಬೇಕು. ಈ ಪರಿಸ್ಥಿತಿ ಇದೆ. ಏನು ಮಾಡೋದು? ಇಷ್ಟೆಲ್ಲ ಬೇಗದಲ್ಲಿ ನಾವು ಒಂಥರ ಬಿಸಿನೀರಲ್ಲಿ ಕುದಿಯೋ ಥರ ಬದುಕ್ತಾ ಇದ್ದೀವಿ. ಈಗಲೂ ಇದನ್ನು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಆಮೇಲೆ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಆದರೆ ವರ್ಕರ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ರಿಗೂ ಅರ್ಧ ಹೊಟ್ಟೆ, ಫುಲ್ಲು ಹೊಟ್ಟೆ ತುಂಬ ಅಂದರೆ ಅಟ್ಲೀಸ್ಟ್ ಒಂದು 10% ಹೊಟ್ಟೆಗೆ ಊಟ ಮಾಡೋ ಪರಿಸ್ಥಿತಿ ಇಲ್ಲ. ತುಂಬ ಕಷ್ಟದಲ್ಲಿ ಯಾರಿಗೂ ಹೇಳ್ಕೊಳ್ಳದೆ ಒಂದು ಲೆವೆಲ್ಲಿಗೆ ಕೆಲಸ ಮಾಡ್ಕೊಂಡು ಒಂದು ಅರ್ಧ, ಇವತ್ತು 100 ರೂಪಾಯಿ ಬಂದರೆ 50 ರೂಪಾಯಿ ಸಿಕ್ಕರೆ ಒಂದು ಟೈಮ್ ಊಟಕ್ಕಾರ ಆಯ್ತದೆ ಅನ್ನೋ ಮಟ್ಟಕ್ಕೆ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ನಾನು ಮೆಂಬರಾಗಿ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತದೆ. ಬಟ್ ನನ್ನ ಭಾಗ್ಯ ಪ್ರಭಾಕರ್ ಅವ್ರದ್ದು ಒಂದು ಸಿನಿಮಾ ಮಾಡ್ತೀನಿ. ಅವತ್ತು ಪ್ರಭಾಕರ್ ಅವರು ನನ್ನ ಜೊತೆಲೇ ಇಟ್ಕೊಂಡು ತಂಬಿ ಇಪ್ಪಡಿ ಪಣ್ಣು ಅಂತ ನನಗೆ ಗೊತ್ತಿಲ್ಲದೆ ಇರೋದನ್ನ, ಯಾಕೆಂದರೆ ನಾವೆಲ್ಲ ಇನ್ನೂ ಆಟ ಆಡೋ ಹುಡುಗರು. ಅವಾಗ ಈ ಸಿನಿಮಾ ರಂಗದಲ್ಲಿ
ಬದುಕಬೇಕು ಅಂತ ದಾರಿ ತೋರಿಸ್ತಂಥವ್ರು. ಸುಂದರ್ ಕೃಷ್ಣ ಅವ್ರ ಜೊತೆ ಇವತ್ತೇನು ಹಳೆ ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಒಟ್ಟಿಗೆ ಎಲ್ಲರ ಹತ್ರನೂ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಎಷ್ಟು ಪ್ರೀತಿಯಿಂದ ಕರಿಯರ್ ಹತ್ರ ಕೆಲಸ ಮಾಡೋದು ಕಲೀರಿ. ಯಾಕೆ ಸೀನ್ ಕೇಳ್ತೀರಾ? ನಿಮ್ಗೇನಕ್ಕೆ ಪ್ರಶ್ನೆ? ನಾನು ಡೈರೆಕ್ಟ್ರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು ಹೇಳ್ದಂಗೆ ಮಾಡಬೇಕು. ಇವತ್ತು ಗಲಾಟೆ ಮಾಡ್ತೀವಿ, 3 ಗಂಟೆ ಆಯ್ತು, ಗ್ಯಾಸ್ಟ್ರಿಕ್ಕು, ಊಟ ಯಾಕೆ ಬಂದಿಲ್ಲ, ಸಂಬಳ ಕೊಡ್ತೀನಿ, ಹೇಳ್ದಂಗೆ ಕೆಲಸ ಮಾಡು.